ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರು ಮತ್ತು ಇವತ್ತಿನ ಸಮಾಜ ಒಳಗೆ ಎಲ್ಲರೂ ಏನೋ ಒಂದು ಮಾಡಬೇಕಾದ್ರೆ ಫಲಾಪೇಕ್ಷೆ ಇಟ್ಟಿರುತ್ತೆ. ನಾವು ಇದರಿಂದ ಏನೋ ಬರ್ತದನ್ನ ಲಾಭ ಅಂತೇಳಿ ಇವತ್ತು ನಾವು ನೋಡಲಿಕ್ಕಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರೀಕ್ಷೆ ಇಲ್ಲದೆ ಸಾರ್ವಜನಿಕ ಬದುಕೊಳಗೆ ಅತ್ಯಂತ ಸರಳವಾಗಿ ಹೃದಯವಂತಿಕೆಯಿಂದ ಜನರ ಸೇವೆ ಮಾಡುವಂಥ ತಮ್ಮಲ್ಲಿ ಯಾವುದೇ ಸದ್ಯಕ್ಕೆ ಕೆಲವೊಂದು ಇದ್ರೂ ಕೂಡ ಜನರಿಗೆ ಆ ವ್ಯವಸ್ಥೆಗೆ ಆ ಸಮಯಕ್ಕೆ ಮುಟ್ಟುವಂಥ ಅವರು ಸ್ಪಂದನೆ ಮಾಡುವಂಥ ಸಕಾರಾತ್ಮಕ ಹೃದಯವಂತರು ನಮ್ಮ ಈಗಣ್ಣವರು ಇವತ್ತು ಈ ತಾಲೂಕಿನೊಳಗೆ ನಾವು ನೋಡಬೇಕೇವೆ ಅಂದರೆ ನಾವು ಒಂದು 10 ವರ್ಷ ಇತ್ತು ನೋಡ್ತಾ ಇದ್ವಿ. ಅತ್ಯಂತ ಸರಳ ಯಾರೇ ಹೋಗಿದ್ರು ಆ ಸಮಯಕ್ಕೆ ಸ್ಪಂದನೆ ಮಾಡೋಂಥವ್ರು. ಮೋಸ್ಟ್ಲಿ ಕೋವಿಡ್ ಆದಾಗರಾಗೆ ನಾನು ಇದೇ ಸರ್ಕಾರಿ ಆಸ್ಪತ್ರೆಗೆ ನಾನು ಒಬ್ಬನೇ ಸಿಂಗಲ್ ಇದ್ದೆ. ಯಾರು ಬರಬಾರ್ದು ಅಂತೇಳಿ ನಾನೇ ಒತ್ತಡ ಹಾಕೊಂಡು ಚಾವಿ ಹಾಕೊಂಡಿದ್ದೆ, ರಿಸ್ಟ್ರಿಕ್ಷನ್ ಮಾಡ್ಕೊಂಡಿದ್ದೆ, ಯಾರು ಬರಬಾರ್ದು ಅಂತೇಳಿ. ಇವರು ಬಂದು ಆ ಡೋರಿಗೆ ಒದ್ದು ಜಗಳ ತೆಗೆದು ಚಾವಿ ತೆಗೆದು ನನ್ನ ಹತ್ರ ಕೂತು ನನ್ನ ಹೆಗಲ ಮೇಲೆ ಕೈ ಹಾಕಿ ಊಟ ಮಾಡಿಸಿ ಬಂದರು. ಈ ವ್ಯವಸ್ಥೆ ಒಳಗೆ ಮುಟ್ಟಿಸ್ಕೊಳ್ಳೋಂಥ ಸಂದರ್ಭದಂದ್ರೆ ಬಂದು ಮುಟ್ಟಿ ಧೈರ್ಯ ತುಂಬ ಅಂತ ಹೇಳ್ತಾರೆ. ಅದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ನನ್ನದು ಎಷ್ಟೋ ಜನರಿಗೆ ಇಲ್ಲಿ ಪ್ರೇರಣೆ ಮಾದರಿ ಸ್ಫೂರ್ತಿ ಕೂಡ ಆಗಿದ್ದಾರೆ. ಯಾವ ರೀತಿ ನಾವು ಇವತ್ತಿನ ವ್ಯವಸ್ಥೆ ಒಳಗೆ ಇರಬೇಕು, ಜನರು ಹೆಂಗೆ ಸಾಮಾನ್ಯ ಅಂದ್ರೆ ಭಾಳ ಜನರು ಎಲ್ಲರೂ ಇವತ್ತಿನ ಸಿಚುವೇಶನ್ ಹೆಂಗಂದ್ರೆ ದುಡ್ಡು ಇತ್ತಂದ್ರೆ ಬೇರೆ ಆಗ್ಬಿಟ್ಟಾರೆ. ಆದರೂ ಯಾವ ದುಡ್ಡು ದುನಿಯಾ ಯಾವುದು ಇಂಪಾರ್ಟೆಂಟ್ ಇಲ್ಲ, ನನಗೆ ಜನರು ಇಂಪಾರ್ಟೆಂಟ್ ಇರ್ತಾರೆ. ಜನಸೇವೆ ಮಾಡೋದಕ್ಕೆ ಇನ್ನೂ ಭಗವಂತ ನಿಮ್ಮ ಕ್ಷೇತ್ರದೊಳಗೆ ಅತಿ ಹೆಚ್ಚಿನದಾಗಿ ನಮಗೆ ಶಕ್ತಿ ಕೊಡಲಿ. ಜನಸೇವೆಯನ್ನು ನಿರಂತರವಾಗಿ ಯಾವುದೇ ನಿರೀಕ್ಷೆಯಿಂದ ಮಾಡಿದ್ರಂದ್ರೆ ಒಟ್ಟಿಗೆ ಅಲ್ಲ ಭಗವಂತ ತಮಗೆ ಎಲ್ಲವೂ ಕೊಡ್ತಾನಂತ ಆಶಿಸ್ತಾ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಜೀವನ ನಿಮ್ಮ ಕುಟುಂಬ ಯಾವಾಗಲೂ ಒಂದು ಒಳ್ಳೆಯ ರೀತಿ ಆರೋಗ್ಯವಂತವಾಗಿ ಇರಲಿ ಅನ್ನೋಂಥದ್ದನ್ನು ಆಯುಷ್ಯ ಕೊಟ್ಟಿರ್ತಾರೆ ಭಗವಂತ ಪ್ರಾರ್ಥಿಸಿ ನಾನು ಮಾತು